ಕ್ಲಾಸ್ ವಿಶ್ರಾಮ್, ಕ್ಲಾಸ್ ಸಾಧನ್. ಎಲ್ಲ ಕರೆಕ್ಟ್ ನಿಂತ್ರಿ. ಡ್ರಿಲ್ ಮಾಡಕ್ ಫುಲ್ ಜೋಸ್ ಒಳಗಿದ್ರಿ ಇವತ್ತ. ಏನಿಲ್ಲ, ಏನ್ ಕ್ಲಾಸ್ ಕೇಳ್ತೀರಿ? ಆ ಇದು ಬೇಕು ಅದು ಬ್ಯಾಡ ಅನ್ಸ್ತೇನ್ ಮತ್ತ? ಆ ಇದು ಏನದ ನೋಡು, ಇದು ಮುಂದಿನ ಶನಿವಾರ ನಾವು ಮಾಡಿಸ್ತೇವೋ ಬಿಡ್ತೇವೋ ಗೊತ್ತಿಲ್ಲ. ಆದ್ರ ಇಲ್ಲ ಹೇಳಗತ್ತೀನಿ, ಒಂದ್ ಸ್ವಲ್ಪ ಸೌಂಡ್ ಹೆಚ್ಚು ಮಾಡಿದ್ವಿ. ಹಲೋ, ಮುಂದಿನ ಶನಿವಾರ ನಾವು ಮಾಡಿಸ್ತೇವೋ ಬಿಡ್ತೇವೋ ಗೊತ್ತಿಲ್ಲ. ಆದ್ರೆ ಇವತ್ತು ಏನ್ ಮಾಡಿಸ್ತೇವ್ ನೋಡು, ಇದು ನೀವು ದಿನ ಮನ್ಯಾಗ ಮುಂಜಾನೆ ಮುಂಜಾನೆ ಎಲ್ಲಾರು ಮಾಡ್ಬೇಕು. ಹಿಂಗ್ ಮಾಡೋದ್ರಿಂದ ದೇಹ ಬಲಿಷ್ಠವಾಗ್ತದ, ದೇಹ ಸ್ವಸ್ಥವಾಗಿರ್ತದ. ಹಾ, ಮೊನ್ನ ಶಿರದಿಂದ ಪಾದದವರೆಗೆ ಮಾಡಿದ್ದೆವು, ಇವತ್ತು ಪಾದದಿಂದ ಶಿರದವರೆಗೆ. ಹಾ, ಥಂಡಿ ಬಿಟ್ಟದೇನು? ಸ್ವಲ್ಪ ಸ್ವಲ್ಪ ಬಿಟ್ಟದ. ಹಾ, ಓಕೆ ಓಕೆ, ಅಲ್ಲೇ ಒಂದ್ ಸ್ವಲ್ಪ ಓಡ್ದಂಗ್ ಮಾಡ್ಬೇಕೀಗ. ಫಸ್ಟ್ ತೋರಿಸ್ತೀನಿ ನೋಡ್ರಿ, ಹಾಗೆ ಮಾಡ್ರಿ. ಹಾ, ಅಲ್ಲೇ ಓಡ್ರಿ ಇಟ್ಟು. ಒಂದ್ 5 ಮಿನಿಟ್ ಆಗ್ಬೇಕಿದು. ಈಗ ಮಾಡ್ರಿ. ಹಾ, ಎಲ್ಲಿ ಏನಾಗ್ಯದ ಅವನಿಗೆ ಓಡಲಿಗೆಲ್ಲ? ಮಾಡ್ರಿ, ಓಡ್ರಿ ಓಡ್ರಿ, ಜೊಗ್ಗಲೆ ಓಡ್ರಿ, ಜೊಗ್ಗಲೆ ಓಡ್ರಿ, ಹಿಂಗ್ ಓಡ್ರಿ. ಹಿಂಗ್ ಓಡಿದ್ರಿ. ಹಾ, ಎಸ್. ಯಾವುದೇ ಆಸನಗಳನ್ನ ಮಾಡಬೇಕು, ಮಾಡದಾದ ಬಳಕ ಲೈನಿಗೆ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ನೋಡ್ಕೋಬೇಕು ನೀವು. ಆ ನೋಡಲ್ಲಿ ಶಿವಲೀಲಾ ನೋಡ್, ಒಬ್ಬಕ್ಕಿನ ಅಳಗಾಡಿಸ್ತಾರ ಗೋಣ, ಯಾರು ಅಳಗಾಡಿಸಲಾಗಿರಿ. ಶಿವಲೀಲಾ ಎಟ್ ತಿಳಿತೋ ಇಲ್ಲೋ ಗೊತ್ತಿಲ್ಲ, ಗೋಳ್ ಮಾತ್ರ ಅಳಗಾಡಿಸ್ತಾಳಕಿ. ಅದೇ ನನಗೆ ಬಹಳ ಕರೆಕ್ಟ್ ಅನ್ನಿಸ್ತದ. ಚಾಲು ಮಾಡಮ್ರಿ. ಈಗ ಮೊದಲಿಗೆ ಕಾಲೇನದಲ್ಲ, ಇದು ಎಡದಿಂದ ಬಲಕ್ಕೆ ತಿರುಗಿಸ್ರಿ. ನೋಡ್ರಿ, ಇದು ಒಂದ್ ಕಡಿ ನನ್ ಕಡಿ ನೋಡ್ರಿ. ಎಡದಿಂದ ಬಲಕ್ಕೆ 5 ಸಾರಿ ತಿರುಗಿಸ್ಬೇಕು. ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ, ಮತ್ತೆ ಆಮೇಲೆ ಎಡಗಾಲ್ ತಗೋರೀಗ. ಬಲದಿಂದ ಎಡಕ್ಕೆ 5 ಸಾರಿ, ಆಮೇಲೆ ಎಡದಿಂದ ಬಲಕ್ಕೆ 5 ಸಾರಿ ಮಾಡ್ರಿ. ಹಿಂಗ್ ಮಾಡೋದ್ರಿಂದ ಕಾಲಿನವರೆಗೆ ರಕ್ತ ಸಂಚಾರ ಚಲೋ ಆಗ್ತದ. ಮಾಡಿದ್ರಿ ಒಬ್ಬರೊಬ್ರು ಕಾಲ್ ತಿರ್ಗಲಾಗ್ಯಾವಲ್ಲ, ಬರೀ ಹಿಂಗ ಹಿಂಗ ಮಾಡತ್ತೀರಿ ಮ್ಯಾಲ ತೆಳಗ. ಯಾಕ ಕಾಲ ಕೈ ಯಾಕೆ ತಿರ್ಗಲ್ ಹೇಳ್ರಿ? ಹಾ, ಅಲ್ಲಿ ಅದ ನೋಡು. ಯಾವುದೇ ಕೆಲಸ ಅಲ್ಲಿ ಪದೇ ಪದೇ ಮಾಡಿದ್ರ ಅದು ಕಾರ್ಯ ನಮ್ದು ಯಶಸ್ಸು ಆಗ್ತದ. ಈಗ ನೀವು ಕೂಡ ಈಗ ಒಮ್ಮೆ ಎಂದೂ ಬರೀಲಾರ್ದ ಒಮ್ಮೆ 10 ಪೇಜ್ ಬರೀರಿ, ಕೈ ಬ್ಯಾನ್ ಆಗ್ತಾವ ಏನಿಲ್ಲ? ಮತ್ತೆ ದಿನ ಬರೆಯಂಗ ದಿನ ಏಕಟ್ ಬರಿತಾ ಇದ್ರೆ 10 ಪೇಜ್ ಬರ್ದ್ರೆ ಏನು ಅನ್ಸಲ್ಲ. ಒಮ್ಮೆ 10 ಪೇಜ್ ಬರ್ದ್ರೆ ಕೈ ಬ್ಯಾನ್ ಆಗ್ತದ. ಹಂಗ ಯಾವುದೇ ಎಕ್ಸಸೈಸ್ ಆಗ್ಲಿ ದಿನ ಮಾಡ್ಲಿಲ್ಲ ಅಂದ್ರೆ ಬ್ಯಾನ್ ಆಗದೆ. ಅದಕ್ಕೆ ಅದರ ಬಗ್ಗೆ ಗಮನ ಇರ್ಲಿ ಅಂತ ಇದು ಎಕ್ಸಸೈಸ್ ತಂದಾರ. ಕೈಕಾಲ್ ಅದಾವ ಅಂದ್ಬೇಕು, ಅವ್ರ ಬಗ್ಗೆ ಗಮನ ಇರ್ಬೇಕು ಬ್ಯಾಡ ನಮಗ. ನಾನು ಇದ್ದೀನಿ, ನನ್ನ ಬಗ್ಗೆನು ಸ್ವಲ್ಪ ಕಾಳಜಿ ಮಾಡುವ ಅಂತ ಕೈಕಾಲ್ ಹೇಳ್ತಾವ. ಅದಕ್ಕೆ ನಾವು ಶನಿವಾರ ದಿನ ಇದು ಡ್ರಿಲ್ ಹಮ್ಮಿಕೊಂಡಿದ್ದೆವು. ಗೊತ್ತಾಯ್ತು? ಈಗ ನೆಕ್ಸ್ಟ್ ಚಾಲು ಮಾಡಮ್ರಿ. ಈಗ ಮೊಣಕಾಲು ತಿರುಗಿಸ್ಬೇಕು, ಬಲದಿಂದ ಎಡಕ್ಕೆ.
ಹಾ ಐದೈದು ಸರಿ ಹಾಲಿ ನಾ ಮ್ಯಾಲ ಹೇಳ ನೀವು ಮ್ಯಾಲ ಹೇಳತ್ಲೇ ಇಲ್ಲ. ಶರಾವರಿ ಸ್ವಲ್ಪ ತೆಳಗ್ ಬಾಗು, ಏನಾಗಲ್ಲ. ಇನ್ನೊಂದ್ ಸ್ವಲ್ಪ ಬಾಗು. ಹಾ ವೆರಿ ಗುಡ್. ಹಾ ಪ್ರಯತ್ನ ಮಾಡ್ಬೇಕು ಹಿಂಗ. ಹಾ ಮಾಡು ಅರ್ಚನಾ. ಹಾ ಮಾಡ್ರಿ ಮತ್ತೀಗ ಅಪೋಸಿಟ್ ಮಾಡ್ರಿ, ಅದ್ರ ಅಪೋಸಿಟ್ ಯಾಕಡೆ ಮಾಡ್ರಿ, ಅದ್ರ ಅಪೋಸಿಟ್ ಮಾಡ್ರಿ, ಅಪೋಸಿಟ್ ಮಾಡ್ರಿ, ಆದಷ್ಟು ಮಾಡು ಮಗನ. ಕಿಲಾಡಿ ಅದ ನೀವು ಬಾಳ ಮಾಡ್ರಿ. ವೆರಿ ಗುಡ್. ಒಂದ್ಸರಿ ಲೈನ್ ನೋಡ್ಕೊರಿ, ಲೈನ್ ಸರಿ ಅದೇ ನಿಲ್ ನೋಡ್ಕೊರಿ. ಹಿಂದ ಮುಂದ ಕರೆಕ್ಟ್ ಆಗಿ ಸ್ಟ್ರೇಟ್ ಲೈನ್ ನೋಡ್ಬೇಕು, ಮತ್ ಹಿಂಗ್ ನೋಡ್ಕೋಬೇಕು. ಕ್ಲಾಸ್ ಕ್ಲಾಸ್ ಸಾವಧಾನ್. ಲೈನ್ ನೋಡ್ಕೊಂಡ್ರಿ. ಈಗ ನೋಡ್ರಿ ಸೊಂಟ ಹೆಂಗ್ ಮಾಡ್ಬೇಕಿದೆ ಎಕ್ಸಸೈಸ್. ವೆರಿ ಗುಡ್. ಎಲ್ಲಾರು ನೋಡಿ ಕಡೆ, ಎಲ್ಲಾರು ಕೈ ಇಟ್ಕೊಂಡ್ರು ನೋಡಿ. ಯಾಕಂದ್ರೆ 2 ವಾರ ಮನನಾಗ್ಯದ ಫುಲ್ಲ. ಬಲದಿಂದ ಎಡಕ್ಕೆ 5 ಸರಿ ತಿರುಗಿಸ್ರಿ. ಒಬ್ಬರೊಬ್ಬರು ತಿರುಗಿಸಲೇ ಆಗಿರ್ಲ. ಯಾಕ ವರ್ಷ ಮಾಡ್ಬೇಕವ, ಮಾಡ್ಬೇಕು. ತಿರುಗಿಸು. ಸೇವಂತಿ ಬರೀ ಹಿಂಗ್ ಹಿಂಗ್ ಮಾಡತ್ತಲ್ಲ, ಫುಲ್ ಬರ್ಲಿ. ಮತ್ತೆ ಅಪೋಸಿಟ್ ಮಾಡ್ರಿ, ಮಾಡ್ರಿ. ನಿಖಿತಾ ನೋಡು ಕರೆಕ್ಟ್ ಮಾಡಕ್ಕೆ ಅಂದ್ರ ಎಟ್ ಕರೆಕ್ಟ್ ಮಾಡ್ತಾಳಕಿ. ಹೇಳಿದ 100% ಮಾಡಕ್ಕೆ ಅಂದ್ರ ನಿಖಿತಾನೆ. ಮಾಡಿದ್ರಿ. ಹಾ ಮತ್ತ ಸಾವಧಾನ ಸ್ಥಿತಿಗೆ ಬರ್ರಿ. ಈಗ ಏನ್ ಮಾಡ್ರಿ ಅಂದ್ರ ಇದು ಸಾವಧಾನ ಸ್ಥಿತಿ. ಇಲ್ಲಿ ಸೊಂಟದ ಮೇಲೆ ಕೈ ಇಡ್ರಿ. ಕೈ ಇಟ್ಟು 1 2 1 ಮಾಡಿದ್ರಿ. ಈಗ ಇಲ್ಲಿ ತನ ಸೊಂಟ ತನ ಮಾಡಿದೇವಲ್ಲ. ಈಗ ಒಂದ್ಸರಿ 1-2 ಸರಿ ಹಿಂಗ್ ಮಾಡ್ರಿ, ಹಿಂಗ್ ಮಾಡ್ರಿ, ಮಾಡ್ರಿ ನೋಡವಿ. ಯಾಕ ಆಗಲ್ಲೇನು? ಆ ನೋಡ್ರಿ ಇಲ್ಲಿ ಅಂದ್ರ ನೋಡ್ರಿ ಇಲ್ಲಿ ಇಟ್ಟು ಫುಲ್ ಮೈ ಹೊಳ್ತದ ಹಿಂಗ್ ಮಾಡೋದ್ರಿಂದ. ಮಾಡ್ರಿ ನೋಡವಿ, ಮಾಡ್ರಿ. 4ನೇ 5ನೇ ಚುಕ್ಕೊಂಡು ನೋಡಿ ಎಷ್ಟು ಕರೆಕ್ಟ್ ಮಾಡ್ತಾವ. ನಮ್ಮ 8ನೇ ಏನಾಗಿರ್ಬೇಕಂತೀನಿ ನಮ್ ಬಳಗಕ್ಕ. ಮಾಡ್ರಿ. 7ನೇದವ್ರು 6ನೇದವ್ರು ಬರೀ 4ನೇ 5ನೇದವ್ರು ಹಿಂಗ್ ಗುರುಗುಡ್ಸ್ಕೊಂಡೆ ನೋಡ್ಕೊತ ನಿಂತು ಬಿಡ್ತೀರಿ. ಏನಾರೇ ಮಾಡ್ರಿ ನೀವು. ಪ್ರಯತ್ನ ಮಾಡ್ಬೇಕು ಮನುಷ್ಯ. ಪ್ರಯತ್ನ ಮಾಡ್ಲಾರ್ದೆ ಗೊತ್ತಾಗಲ್ಲದು. ಹಾ ಓಕೆ ಓಕೆ ಸಾಕು. ಈಗ ಮೊನ್ನೆ ಹೇಳಿದ್ದ ಮಯೂರಾಸನ ಅಂತ ಕೇಸಿದ್ರೆ ನೀವು ಗೊತ್ತದೇನಿಲ್ಲ. ಕಾಲ್ ಹಿಡಿದ ಕೇಸಿ ಹಿಂಗ ಮಾಡ್ರಿ ಅಣ್ಣ. ಇದು ನೀವ್ ಹಿಂಗ್ ಮಾಡಿದ್ರೆ ಹೆಂಗ ನಿಮ್ ಮೈ ಹೆಂಗ್ ಬೆಕ್ಕದಂಗ ಹೊಳತದ. ನಮ್ ದಿನ ಹೊಳ್ಳಲ್ಲ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತ್ತೇನು ಅಂತಾರ. ಈಗೇ ಬಗ್ಸಲ್ಲ ಅಂದ್ರೆ ಮುಂದೆ ಹೆಂಗ್ ಬಗ್ತೀರಿ ನೀವು? ಹಾ ವೆರಿ ಗುಡ್. ದುಂಡು ಮಾಡು, ಮಾಡು ಒಂದ್ ಸ್ವಲ್ಪ ಏನಾದ್ರೆ ಮಾಡು. ಶರೀರ ಬಳಸು ಒಂದ್ ಸ್ವಲ್ಪ.
ಹಾ ರಾವುತ ಮಾಡು ಮತ್ ಅಪೋಸಿಟ್ ಮಾಡ್ರಿ ಅದೇ ಇವ್ ದಿನ ಪ್ರಾಕ್ಟೀಸ್ ಮಾಡ್ಕೋತಿದ್ರೆ ಈಜಿ ಆಗಿಬಿಡ್ತಾವ ಒಮ್ಮೆ ಮಾಡೋದಂದ್ರು ಆಗಲ್ಲ ಆದ್ರೂ ಪ್ರಯತ್ನ ಪಡ್ತಾ ಇದ್ದೀರಿ ಅದು ದೊಡ್ಡದದ ಹಾ ಸಾಕ್ ಬಿಡ್ರಿ ನಿಮ್ದು ಕಷ್ಟ ನಮ್ಗೆ ಗೊತ್ತಾಗ್ತದ ಹಾ ಈಗ ಭುಜದ ಮ್ಯಾಲ ಕೈ ಇಡ್ರಿ ಭುಜ ತಿರುಗಿಸ್ರಿ 5 ಸರಿ ತಿರುಗಿಸ್ರಿ ಸಾವಕಾಶ ತಿರುಗಿಸ್ಬೇಕು 3 4 5 ಮತ್ತೆ ಹೊಳ್ಳಿ ರಿಟರ್ನ್ 1 2 3 4 5 ಮಾಡಿದ್ರಿ ಈಗ ಗೋಣ್ ಎಕ್ಸಸೈಸ್ ಎಡ ಬಲ 5 ಸರಿ ಮಾಡ್ರಿ ಇದು ಒಂದ್ ದಿನ ಅಟ್ಟೆ ಮಾಡಬಾರದು ಇಲ್ಲಿ ಒಂದ್ ದಿನ ಮಾಡಿಸ್ತದ ನೀವು ಮನ್ಯಾಗ ದಿನ ಮಾಡ್ಬೇಕಿಂತವು ದಿನ ಮಾಡೋದ್ರಿಂದ ಶರೀರ ಶುದ್ಧ ಇರ್ತದ ಅದಕ್ಕೆ ಹೇಳಿದೇವಲ್ಲ ದೇಹವನ್ನು ದಂಡಿಸದೆ ಮಾಯವನ್ನು ಖಂಡಿಸದೆ ಉಂಡುಂಡು ಸ್ವರ್ಗಕ್ಕೆ ಹೋದರೆ ಸ್ವರ್ಗ ನಾರು ಬಂಟ ನಾಳುವ ನಾ ಸರ್ವಜ್ಞ ಅಂತಾರ ಅದಕ್ಕೆ ದೇಹ ದಂಡಿಸ್ಬೇಕಿದು ಮಾಡಿದ್ರಿ ಈ ಫುಲ್ ರೊಟೇಷನ್ ಮಾಡಿದ್ರಿ ಫುಲ್ ರೊಟೇಷನ್ ಮಾಡ್ರಿ ಗೋಣ 5 ಸರಿ ಮಾಡ್ರಿ ಮತ್ತೆ ಉಲ್ಟಾ ಮಾಡ್ರಿ ಲೀಡರ್ಗಳು ಮಾಡಕತ್ತಿರೋ ಏನಿಲ್ಲ ಏನು ಬರೀ ಮುಂದಿನವ್ರಿಗೆ ನೋಡಿ ಮಜಾ ತೊಗೊಳ್ತೀರಿ ಅದೇ ಹೇಳ್ತೀನಿ ಹಾ ಹಾ ಆಯ್ತು ಮಾಡಿದ್ರಿ ಈಗ ಯಾವ್ದು ಮಾಡ್ಬೇಕು ನೋಡ್ರಿ ಇಲ್ಲಿ 1 2 3 4 1 2 3 4 ನೋಡ್ರಿ ಈಗ 1 2 3 4 ಹಾ ಐದೈದು ಮಿನಿಟ್ ನಿಂದಿರ್ಬೇಕು ಹಿಂಗ ಹಿಂದಿನ ಕಾಲದಾಗ ಋಷಿ ಮುನಿಗಳು ಒಂಟ ಕಾಲ ಮೇಲೆ ತಪಾಸ್ ಮಾಡ್ತಿದಾರತ್ತ ವರ್ಷನ್ ಗಟ್ಲೆ ನೀವು ಬರೇ ಹಿಂಗ ಎರಡೂ ಕೈ ಇಟ್ಕೊಂಡ್ ಹಿಂಗ ನಿಂದ್ರದಾಗಲ್ಲ ನಿಮಗ 5 ಮಿನಿಟ್ ದೇಶದ ಭವಿಷ್ಯ ಯುವಕರ ಕೈಯಾಗದಂತ ಕೇಸಿಂದ್ರ ದೊಡ್ಡವ್ರು ಹೇಳಾಗತ್ತಾರ ನೀವು ಬರೀ ಇದು 5 ಮಿನಿಟ್ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ನಿಮ್ ಕೈಯಾಗ ಭವಿಷ್ಯ ಕೊಡ್ಬೇಕು ಅಂತೀನಿ ಮಾಡ್ರಿ ಯಾಕೋ ದುಂಡು ಮಾಡು ಹಂಗೋ ದುಂಡು ಹಿಂಗ ಮಾಡಿದ್ರ ನನ್ನ ಪ್ರೀತಿಯ ವಿದ್ಯಾರ್ಥಿ ನಿನ್ನೆ ಇದ್ದಿ ನಿನ್ನೆ ಹಿಂಗ ಮಾಡ್ರ ಹಂಗು ಯಪ್ಪ
ಕೆಲವ್ರು ಹಿಂಗ ಹಿಂಗ ಮಾಡ್ತಿರ್ಲ ಆ ಯಾಕ ಡ್ಯಾನ್ಸ್ ಹೊಡಿಬೇಕಂತ ಅನ್ಸತ್ತ ಏನು ಆ ಈಗ ನೋಡ್ರಿ ಎರಡು ಕಾಲು ವಿ ಆಕಾರ ಒಳಗಿರ್ಬೇಕು ಒಂದ್ ಸ್ವಲ್ಪ ಹಾ ಹಿಂಗ ಎಡಗೈ ಏನದ ನೋಡು ಎಡಗೈ ಇಲ್ಲಿ ಕಾಲಿಗೆ ಹಚ್ಚಿ ಬಲಗೈ ಮ್ಯಾಲ ಇರ್ಬೇಕು ಹಿಂಗ ಬಲಗೈ ಆಕಾಶ ನೋಡ್ಬೇಕು ನೋಡ್ರಿ ಇಲ್ಲಿ ಮೊದಲು ಬರೋಬ್ಬರಿ ಹಾ ಸಾವಧಾನ ಸಾವಧಾನ ಸ್ಥಿತಿದಾಗ ಬರ್ರಿ ಮೊದಲು ಸಾವಧಾನ ಸ್ಥಿತಿದಾಗ ಬರ್ರಿ ಸಿಟಿ ಹೊಡೆದಾಗ ಮಾಡ್ರಿ ಸಿಟಿ ಆಮೇಲೆ ಹೊಡೆದಾಗ ಸಾವಧಾನ ಸ್ಥಿತಿ ಬರ್ಬೇಕು ಮತ್ತ ಮಾಡ್ರಿ ಒಂದ್ ಕೈ ಆಕಾಶಕ್ಕೆ ನೋಡ್ತಾ ಇರ್ಬೇಕು ಈಗ ಮತ್ತ ಅಪೋಸಿಟ್ ಬಲಗೈ ಹಚ್ಚೋಕೆ ಕಡೆ ಎಡಗೈ ಆಕಾಶ ನೋಡ್ಬೇಕು ಮತ್ತ ಅಪೋಸಿಟ್ ಹಂಗೆ ಆಗಳ ಹೇಳಿದ ಹಂಗ ಕೆಲವೊಬ್ರು ಯಾರು ಅವ್ರಿವ್ರು ಮಾಡ್ತಾ ಇಲ್ಲ ಯಾಕೋ ಬ್ರಹ್ಮಲಿಂಗ ಎಷ್ಟು ಮಂದಿ ಸೇರ್ಗಳಿದ್ರು ಬಚಾವ್ ಆಗ್ಬೇಕಂತಿರಲ್ಲ ಏನ್ ಕಿಲಾಡಿದ್ದೀರಿ ಅಂತೀನಿ ನೀವು ಹಾ ಅಲ್ಲಲ್ಲಲ್ಲಲ್ಲಲ್ಲ ಈಗ ಇನ್ನ ಒಂದ್ ಲಾಸ್ಟ್ ಎಕ್ಸರ್ಸೈಸ್ ಕುಂದ್ರದ ಒಂದ್ ಸ್ವಲ್ಪ ಮೈ ಡಿಲ್ಲ ಆಗ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ನೀವಾಗ ನೋಡ್ರಿ ನಾ ಮಾಡಿ ತೋರಿಸ್ತಾ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಮಾಡ್ರಿ ಚಾಲು ಮಾಡ್ರಿ ಹಾ ಒಂದ್ ಸ್ವಲ್ಪ ಮೈ ಆಕ್ಟಿವ್ ಆಗ್ಬೇಕು ಮಾಡ್ರಿ ನೋಡಂಗ ಡ್ಯಾನ್ಸ್ ಯಾರು ಚಲೋ ಹೊಡಿತಾರೆ ಇದ್ರ ಮೇಲೆ ಗೊತ್ತಾಗ್ಬಿಡ್ತದ ಹಿಂಗ್ ಮಾಡೋದ್ ನೋಡಿದ್ರ ಮಾಡ್ರಿ ಮಾಡ್ರಿ ಎಂಟನೇದವ್ರ ಮೈನೇ ಬಳಸಲಾಗಿರ್ಲ ವರ್ಷ ಯಾಕ ಮಾಡುವ ನೋಡಿ ಹಿಂಗ ಮಾಡ್ಬೇಕ ಹಿಂಗ ಮಾಡ್ರಿ ನೋಡಿ ಎಷ್ಟು ಹುಮ್ಮಸ್ಲೆ ಮಾಡತ್ತಾರ ನೋಡ ಸಣ್ಣೂರು ನೋಡ್ರಿ ಒಂದ್ ಸ್ವಲ್ಪ ಹಾ ಈಗ ಬತ್ ನೋಡು ಯಾಕ ತಂಗಿ ಮಾಡುವ ನಾವು ಚವಾಣಿ ಹಿಂದ ಮಾಡು ಬೌರಮ್ಮ ಹಾ ದುಂಡು ಈಗ ಇಂಪ್ರೂವ್ ಆದ್ ನೋಡು ಹಾ ವೆರಿ ಗುಡ್ ಹೌದಾ ದುಂಡು ನೀವ್ ಮಾಡಿದ್ರೆ ಖುಷಿ ಆಯ್ತು ಇಟ್ಟು ಮಾಡಿದಂದ್ರೆ ನಿನ್ ಮೈ ಇದು ಹಾಕ್ತದ ಶ್ರೀಗಿರಿ ಕರಗ್ತಿ ನೋಡ್ನಿ ಗ್ಯಾರಂಟಿ ಹಾ ವೆರಿ ಗುಡ್ ಇದು ದಿನ ಮಾಡ್ಬೇಕು ನೋಡ್ನಿ ಕ್ಲಾಸ್ ಕ್ಲಾಸ್ ಸಾವಧಾನ್ बैठेंगे बैठ जाओ ಏನು ಇದು ಸಾಕೈತೇನ ಇಷ್ಟ ಮಾಡ್ಕೇಚಂದ್ರ ಇಲ್ಲಲ್ಲ ಅದಕ್ಕೆಲ್ಲ ಮಾಡ್ತಾ ಇರ್ಬೇಕು ಕ್ರೀಡೆನೂ ಬೇಕು ಆಟನೂ ಬೇಕು ಪಾಠನೂ ಬೇಕು ಎಲ್ಲಾನೇ ಬೇಕು ಅದಕ್ಕ ಸಿದ್ದಯ್ಯ ಪುರಾಣಿಕ ಒಂದ್ ಮಾತು ಹೇಳ್ಯಾರ ಕ್ರೀಡೆ ಇಲ್ಲದ ಜೀವನ ಕೀಡೆ ತಿಂದ ಹಣ್ಣಿನಂತೆ ಕ್ರೀಡೆ ಇಲ್ಲದ ಜೀವನ ಕೀಡೆ ತಿಂದ ಹಣ್ಣಿನಂತೆ ನಗು ಇಲ್ಲದ ಜೀವನ ಬಾಡಿದ ಹೂವಿನಂತೆ ನಗು ಇಲ್ಲದ ಜೀವನ ಬಾಡಿದ ಹೂವಿನಂತೆ ಗುರಿ ಇಲ್ಲದ ಜೀವನ ಗರಿ ಇಲ್ಲದ ಹಕ್ಕಿ ಅಂತೆ ಅಂತ ಹೇಳಿ ಅದಕ್ಕ ಮನುಷ್ಯನಿಗೆ ಕ್ರೀಡೆನೂ ಬೇಕು ಅದ್ರ ಜೊತೆ ನಕ್ಕೋತು ಇರ್ಬೇಕು ಅದ್ರ ಜೊತೆ ಯಾವ್ದ್ರೆ ಒಂದು ಗುರಿನೂ ಬೇಕಲ್ಲ ಮನುಷ್ಯಾಗ ಬರೇ ಆಟ ಆಡ್ಕೋತು ಹಂಗೆ ಹುಚ್ಚುತ್ರಾಗ ನಕ್ಕೋತು ಇದ್ರ ಮತ್ತಿನ ಏನೋ ಗುರಿನೇ ಇರ್ಲಿಲ್ಲ ಅಂದ್ರ ಲಗಾಮ್ ಇರ್ಲಾರ ಕುದುರಿ ಆದಂಗ ಆಗ್ತೇವ್ ಅದಕ್ಕ ಗುರಿನೂ ಬೇಕು ಮನುಷ್ಯಾಗ ಮತ್ತ ನಿಮಗ್ ಇನ್ನೊಂದು ಹೇಳ್ತಾ ನೀವೆಲ್ಲ 6, 7, 8 ನೀವೇನ್ ಸಣ್ಣವ್ರ ಇಲ್ಲಿ ದೊಡ್ಡವರಾಗಿರಿ ಈಗ ಏನ್ ನೀವೇನ್ ಚಿನ್ನು ಪಾಪು ಅಲ್ಲಿಗ ಹಾ ಅದಕ್ಕ ನೀವ್ ಏನ್ ಮಾಡ್ಬೇಕು ಗೊತ್ತದೇನು ದಿನ ಬರ್ತೀರಿ 10ಕ್ಕೆ ಚಾಲು ಆಗ್ತದಂದ್ರ 9:40ರಿಂದ 9:55 ತನ ದಿನ ಬರೋದು ಒಂದ್ ಸ್ವಲ್ಪ ಹಳ್ಳ ಯಾವುದು ಎಲ್ಲ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಂತ ಬರೀ ಘೋಷಣೆ ಆಗ್ಬಾರದು
ನಾವೆಲ್ಲ ಅದನ್ನು ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡಾಗ ಒಬ್ಬ ವ್ಯಕ್ತಿ ಮಹಾತ್ಮ ಆಗ್ತಾನ. ಮಹಾತ್ಮ ಗಾಂಧೀಜಿ ಮಹಾತ್ಮ ಆಗ್ಬೇಕಂದ್ರ ಬರೇ ಜ್ಞಾನದಿಂದ ಆಗಿಲ್ಲ, ಭಾವದಿಂದ. ಅಂದ್ರ ಮನಸ್ಸು ಚಲೋ ಇತ್ತು, ಬೇರೆದವ್ರಿಗೆ ಒಳ್ಳೇದನ್ನ ಮಾಡ್ಬೇಕು. ಸಮಾಜದಲ್ಲಿರುವಂತ ಸಮಾಜದಲ್ಲಿ ಬಳಸಿರುವಂತ ಸಾರ್ವಜನಿಕ ಟಾಯ್ಲೆಟ್ಗಳು ತೊಳಿತಿದಾರತ್ತ ಗಾಂಧೀಜಿ ಅವರು. ಅದಕ್ಕೆ ಅಂತ ಮಹಾತ್ಮರಾದ್ರವ್ರು. ಮಹಾತ್ಮ ಆಗ್ಬೇಕಂದ್ರ ಜ್ಞಾನದಿಂದ ಅಷ್ಟೇ ಆಗಲ್ಲ, ಒಳ್ಳೆ ಸಂಸ್ಕಾರದ ಭಾವನೆ ಇತ್ತಂದ್ರ ಅಂತ ಮನುಷ್ಯ ಬೆಳೀತದ ಈ ಸಮಾಜದಾಗ. ಅದಕ್ಕೆ ದಿನ ಒಂದ್ 10-15 ಮಿನಿಟ್ ಇದಕ್ಕ ನಮ್ ಇಷ್ಟೆಲ್ಲಾ ಕಲಿತೇವಪ್ಪ. ಮುಂಜಾನೆ ನಿಂದ ಸಾಯಂಕಾಲ ತನ ಇಂಥ ದೇವಾಲಯ ಒಳಗ, ಇಲ್ಲಿ ಗ್ರೌಂಡ್ ಒಳಗ್ ಸ್ವಚ್ಛ ಮಾಡಿ ಒಂದ್ 5-10 ಮಿನಿಟ್ ಎಲ್ಲಾರು ಕೂಡಿ ಮಾಡಿದ್ರ ಅಂತ ತಿಳ್ಕೊ, ಇದು ಎಷ್ಟು ಗ್ರೌಂಡ್ ಚಲೋ ಕಾಣಿಸ್ತದ ಗೊತ್ತೇನು? ಎಲ್ಲಿ ಹಳ್ಳ ಅನ್ನೋದೇ ಕಂಡು ಬರಲ್ಲ. ಇಷ್ಟು ಮಂದಿ ಕೂತಿರ್ ಬರೀ 2 ಮಿನಿಟ್ ಒಳಗೆ ಇದು ಹಸನಾಗಿ ಹೋಗ್ಬಿಡ್ತದ. ಅದಕ್ ಇಂಥವು ಎಲ್ಲಾನು ನೀವು ಕಲಿಬೇಕು. ಮನುಷ್ಯ ಶಿಕ್ಷಣದಿಂದ ಹಾಳಾಗಿದ್ದ ಉದಾಹರಣೆಗಳು ರಗಡದಾವ, ಆದ್ರ ಸಂಸ್ಕಾರ ಕಲ್ತ ಮನುಷ್ಯ ಎಂದೂ ಹಾಳಾಗಲ್ಲ. ಆದ್ರಿಂದ ಸಂಸ್ಕಾರ ಕಲೀರಿ. ಅದಕ್ಕೆ ಈಗ ಚಾಲು ಮಾಡೋಣ ಡ್ರಿಲ್, ಪ್ರವಚನ ಮಾಡೋದ್ ಬೇಡ. ಈಗ ನೋಡ್ರಿ, ಈಗ ಹಿಂಗ 2 ಕೈ ಇಲ್ಲಿ ಮುಂದಿಡ್ರಿ. ಮುಂದಿಟ್ಟು ಕೇಸಿಂದ್ರ ನೋಡ್ರಿ, ನಾ ಮಾಡಿದ್ ನೋಡ್ರಿ. 1 2 3 4 ವೆರಿ ಗುಡ್. ಎಲ್ಲರೇ ಮಾಡಾಕತ್ತೀರಿ. ಕೆಲವ್ರು ಬರೀ ಹಣಿ ತಲೆಗೆ ಹಚ್ಚಲಾಗಿರಿ. ಯಾಕೆ ಮಣ್ಣು ಹತ್ತದ ಅಂತ ಹೇಳಿ ಹತ್ತಬೇಕು ಮಣ್ಣು. ಮಣ್ಣಿಗೆ ಏನಂತಾರ? ಭೂಮಿ ತಾಯಿ ಹೊಲಸ್ತಾರ, ಗೊತ್ತೇನು? ಭೂಮಿ ತಾಯಿ ಅಂತ ಹೇಳೋದಕ್ಕ ನಾವು ಹತ್ತಬೇಕು. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತೇವಲ್ಲ, ಹಂಗ ಒಂದ್ ಸ್ವಲ್ಪ ಹತ್ತದ್ರೆ ಏನೂ ಆಗಲ್ಲ. ಹೊಲಸಾಗ್ಬೇಕು ಮನುಷ್ಯ. ಒಂದ್ ಸ್ವಲ್ಪ ಯಾವ್ದೇ ಒಂದ್ ಒಳ್ಳೆ ಕಾರ್ಯ ಮಾಡ್ಬೇಕಂದ್ರ ಮನುಷ್ಯಾಗ ಎಲ್ಲಾ ಸಹಿಸ್ಕೋಬೇಕಾಗ್ತದ. ಆಮೇಲಂತೂ ಬಟ್ಟಿ ತೊಳೆದೇ ಇರ್ತದ ಹೋಗಿ. ಸಾವಧಾನ ಸ್ಥಿತಿದಾಗ ಬರ್ರಿ. ಈಗ ಮುಂದೊಂದ್ ಸ್ವಲ್ಪ ಕಾಲ್ ಚಾಚ್ರಿ. ಏನ್ ಹೊಲಸಾದ್ರೆ ಏನ್ ನಡೀತದ ಮಾಡ್ರಿ. ಚಾಚ್ರಿ. ಎಡದಿಂದ ಬಲದ ಕಡೆ ತಿರುಗಿಸ್ರಿ ಕಾಲ್. ಹಿಂಗ ನೋಡ್ರಿ, ಇಲ್ಲಿ ತಿರುಗಿಸ್ರಿ. ಮನುಷ್ಯಾಗ ಯಾವುದೇ ಕಾರ್ಯ ಮಾಡ್ಬೇಕಂದ್ರ ಉತ್ಸಾಹ ಬೇಕು, ಮಷಿನ್ ಟೈಪ್ ಮಾಡಬಾರ್ದು. ಯಾಕಂದ್ರ ನಮಗ್ ಜೀವ ಅದ, ಅದಕ್ಕೆ ಉತ್ಸಾಹ ಭರಿತವಾಗಿರ್ಬೇಕು. ಮಷಿನ್ಗಳಿಗೆ ಜೀವ ಇರಲ್ಲ. ಅಪೋಸಿಟ್ ಮಾಡ್ರಿ. ಅದೇ ವರ್ಷ ಮಾಡು. ಈಗ ಏನ್ ಹಿಂಗ್ ಕಾಲ ಅದಾವಲ್ಲ, ಇದಕ್ಕೆ ಈಗ ಒಂದ್ ಸ್ವಲ್ಪ ಎಡಗಾಲ ಏನದಲ್ಲ ಹಿಂಗ ಮುಂತವ್ರಿ. ಈಗ ಆಮೇಲೆ ಬಲಗಾಲ ಮುಂತವ್ರಿ. ಈ ಎರಡೂ ಮುಂತೊಂಡ್ ಕೇಸಿ ಹ್ಯಾಂಗ ಮಾಡ್ಬೇಕು? ಹಿಂಗ ಮಾಡ್ರಿ ನೋಡಮ್ಮಿ. ಎಲ್ಲಾ ಸ್ನಾಯುಗಳು ಗಟ್ಟಿ ಆಗ್ತಾವ ಇದರದಿಂದ. ಮಾಡ್ಬೇಕಿದು. ಮಾಡ್ರಿ. ವೆರಿ ಗುಡ್. ಮಾಡೋ ದುಂಡು. ಈಗ ಮೊದಲಿಗೆ ಮತ್ತಿನ ಯಾವ ಸ್ಥಿತಿದಾಗಿದ್ರಿ ಆ ಸ್ಥಿತಿಗೆ ಅವ್ರಿ.
ಆ ಸ್ಥಿತಿಗೆ ಹೋಗಿ ಏನ್ ಮಾಡ್ಬೇಕಂದ್ರೆ ಎರಡೂ ಕೈ ಹಿಂಗ್ ಹಿಡ್ಕೇಸಿದ್ರೆ ಹಿಂಗ್ ಗೋಣ ತೆಳಗ್ ಮಾಡ್ರಿ ಹಿಂಗ. ಇಲ್ಲಿ ಮೊದಲಿಗೆ ನೋಡ್ರಿ ನೀವು ಮತ್ತಿನ ಅರ್ಧಂಬರ್ಧ ಅದಾವು. ಎರಡು ಹೆಬ್ಬೆಟ್ ಹಿಡಿದ ಕೇಸಿ ಹಿಂಗ ಹಿಂಗ್ ಮಾಡ್ಬೇಕು ಮಾಡ್ರಿ ಮಾಡ್ರಿ ನೋಡಮ್ಮಿ ವರ್ಷ ಮಾಡು ಬರ್ಬೇಕು ಹಿಂಗ. ಹಾ ಓಕೆ ಓಕೆ. ಈಗ ಒಂದ್ ಕಾಲ್ ಹಂಗೆ ಇರ್ಲಿ. ಈಗ ಬಲಗಾಲ ಏನ್ ಮಾಡ್ಬೇಕು, ಎಡಗಾಲಿಂದ ಈ ಕಡೆ ತಗೊಂಬರ್ರಿ. ಎಡಗಾಲಿಂದ ಇಚ್ಚಿ ಗಾಡಿ ತಗೊಂಡ್ ಬಂದ್ ಕೇಸಂದ್ರ ಹಿಂಗ್ ಮಾಡಿ ಎಡಗೈ ಏನದಲ್ಲ ಹಿಂಗ್ ಹೊಳಸ್ ಕೇಸಂದ್ರ ಹಿಂಗ್ ನೋಡ್ಬೇಕು. ಈಗ ಮೈ ಅದು ಒಡ್ ಮುರಿತಿರ ಇಲ್ಲಿ ಯಾವಾಗ್ರೆ ಹಾಗ ಮಾಡ್ಬೇಕು. ಮತ್ತ ಕಾಲ್ ಹಿಂಗೆ ಸೀದಾ ಮಾಡ್ರಿ. ಈಗ ನೋಡ್ರಿ ಇದು ನೀವು ಬಹಳ ಸರಿ ಮಾಡಿರಲ್ಲ. ಇದು ನೋಡ್ರಿ, ಈಗ ನೋಡ್ರಿ, ಈಗ 1 2 3 4 1 2 ಮಾಡ್ಬೇಕೀಗ. ಹೇಳ್ಬೇಡ್ರಿ ಮಾಡ್ರಿ, ನಾ ಸೀಟಿ ಹೊಡಿತೀನಿ. ಏ ಪ್ರೀತಿ, ಯಾಕ ಪ್ರೀತಿ ಬರೀ ಹಿಂಗ್ ಮಾಡತ್ತಿಯಲ್ಲ? ಇಟ್ ಮಾಡ್ತಿ ಇಟ್ಟಿಟ್ ಮಾಡ್ತಿ ಹಂಗ. ಹಾ ಓಕೆ ಬಿಡ್ರಿ ಬಿಡ್ರಿ ಸಾಕು. ಈಗ ನೋಡ್ರಿ ಇದು ಮಾಡ್ಬೇಕು. ರಾವತ್ ಸರ್ ಸ್ವಲ್ಪ ಸೈಡಿಗೆ ಬರ್ರಿ, ಪಾಪ ಅವ್ರಿಗೆ ಕಾಣಿಸಲ್ಲ. ಹಾ ದಾನಮ್ ಸಿಟಿ ಹೊಂಟಾಳ. 1 2 3 4 ಮಾಡ್ರಿ. ದಾಮ್ರಿ ಹೇಳ್ದ ಮಾಡ್ರಿ. ಈಗ ಈಗ ಮಳೆರಾಯನ ಅರ್ಬಟ ಕೇಳೋಣ. ಆ ಮೊದಲಿಗೆ ಒಂದ್ ಕೈಲೇ ಚಾಲು ಮಾಡ್ರಿ. ಈಗ ಎಡಗೈ ತೋರಿ, ಬಲಗೈಲೆ ಬಾರಿಸ್ಬೇಕು. ಹಾ ಒಂದೊಂದ್ ಬರ್ಲಿ. ಸಣ್ಣಾಗಿ ಮಳಿ ಬರ್ಬೇಕು ಮೊದಲ, ಒಮ್ಮೆ ಸ್ಪೀಡ್ ಆಗಬಾರ್ದು. 1 ಸಣ್ಣ ಬರ್ಲಿ, 2 3 4 5 ಮತ್ತೆ ಅಪೋಸಿಟ್ 4 ಬರ್ಲಿ, ಮತ್ತೆ 3 ಬರ್ಲಿ. ಈಗ 2 1 ಸಾವಧಾನ್. ಮಳಿ ಹೋಯ್ತು, ಮನಿ ಹೊರಗೆ ನಡ್ರಿ. ಈಗ ಎಲ್ಲಾರು ಆಟ ಆಡವ್ರಿ. ಈಗ ಮತ್ತ ಅಪೋಸಿಟ್ ಕೈಯಾಗ ಮಾಡ್ರಿ. 1 ಒಮ್ಮೆ ಒಂದ್ ಸ್ವಲ್ಪ ಸಾವಕಾಶ ಬಂದು ಒಮ್ಮೆ ಜೊಗ್ಗಲೇನು ಆಗ್ಬಿಡುತ್ತೆ ಮಳಿ ಒಳಗ. 1 ಒಮ್ಮೆ 5 ಯಾವ್ದು ಹೇಳ್ತೀನಿ ಅದು ಮಾಡ್ಬೇಕು ನೀವು. 2 ಮಳಿ ಒಂದೊಂದ್ ಟೈಮ್ ಏರುಪೇರುನು ಆಗ್ತಿರ್ತಾವ ಒಳಗ. ಒಮ್ಮೆ ಸ್ಪೀಡ್ ಬಂದಂಗ ಆಗ್ಬಿಡ್ತಾವ, ಒಮ್ಮೆ ಕಮ್ಮಿ ಆಗ್ಬಿಡ್ತದ. 4 5 ಜೋರ್ಲೆ ಬರ್ಲಿ. ಯಾಕ ಹಿಂಗೆ ಕೊಡ್ಲಿತ್ರಿ ನೀ? ಭುವನೇಶ್ವರಿ ಅಲ್ಲ, ಭುವನೇಶ್ವರಿ ಸಿದಾ ಹೊಡಿ ಒಂದ್ ಸ್ವಲ್ಪ.
ವೆರಿ ಗುಡ್. ದುಂಡು ದುಂಡು ಬಾರಿ ಮಾಡತ್ತಾನ. ಹಾ, ಹೊಡಿ ಹೊಡಿ. ಸಿರಿಗಿರಿ ನೋಡು, ಮೈ ಕರಗಸ ಸಂಬಂಧ ಎಷ್ಟು ಪ್ರಯತ್ನ ನಡೆಸ್ಯಾರ ಅವರು. ಹೌದಾ? ಹಾ, ಬಿಡ್ರಿ ಬಿಡ್ರಿ. ಮತ್ತ ಬಾಳ ಐತಂದ್ರ ಮತ್ತಿನ ನಮಗ್ ಬೈತಿರಿ ನೀವು. ಯಾವ ನಿಂದ್ರಸ್ತಾರಂತ ಹೇಳಿ ಬಯಲ್ಲ. ಮನಸ್ಸೊಳಗ್ ಬೈತಿರಿ. ಏನ್ ಇರ್ಲಾರ್ದ ಹಚ್ಚದ್ರು ಇವ್ ಅಂತೀರಿ ಅನ್ನಲ್ಲ. ಹಾ, ಈಗ ಒಂದ್ 5 ಮಿನಿಟ್ ಈಗ ಏನು ಮಾಡ್ಬೇಕು ಗೊತ್ತದೇನು? ಈಗ ಕೊನೆಯ ಘಟ್ಟದಾಗಿದ್ದೇವ್ ನಾವು. ಈಗ ಕೈ ಮುಂದ್ ಮಾಡ್ರಿ, ಧ್ಯಾನದ ಚಿಹ್ನೆದಾಗಿರ್ರಿ. ಈಗ ಸಾವಕಾಶ ಓಂ ಅನ್ರಿ. ಧ್ಯಾನ ಮನಸ್ಸೊಳಗೆ ಧ್ಯಾನ ಮಾಡಬೇಕು. ಹಂಗೆ ಸ್ವಲ್ಪ ಸಾವಕಾಶ ಓಂ ಅನ್ಬೇಕು. ಮನುಷ್ಯ ಕೇವಲ ದೈಹಿಕವಾಗಿ ಸದೃಢ ಆದರೆ ಸಾಲದು. ಹೀಗೆ ಮಾಡೋದ್ರಿಂದ ಮಾನಸಿಕವಾಗಿ ಕೂಡ ಸದೃಢ ಆಗ್ತಾನ. ದೇಹ ಮತ್ತು ಆತ್ಮಕ್ಕೆ ಬೆರೆಯುವಂತ ಶಕ್ತಿ ಧ್ಯಾನಕ್ಕದ. ಜಗತ್ತನ್ನೇ ಗೆಲ್ಲುವ ಶಕ್ತಿ ಧ್ಯಾನದಲ್ಲಿ ಅಡಗ್ಯದ. ಯೋಗಕ್ಕೆ ಭಾರತ ದೇಶ ಪ್ರಾಶಸ್ತ್ಯ ಕೊಟ್ಟಟ್ಟು ಯಾವುದೇ ದೇಶ ಪ್ರಾಶಸ್ತ್ಯ ಕೊಟ್ಟಿಲ್ಲ. ಆದ್ದರಿಂದ ಧ್ಯಾನಕ್ಕೆ ಅಷ್ಟೊಂದು ಬೆಲೆ. ಓ ಮಾಡ್ರಿ ಮಾಡ್ರಿ ಮಾಡ್ರಿ. ಇದು ಇಂಪಾರ್ಟೆಂಟ್ ಅದು. ಇದು ಬಹಳ ಆತ್ಮ ಮತ್ತು ಪರಮಾತ್ಮಗೆ ವಿಲೀನ ಮಾಡುವಂತ ಏಕೈಕ ಅಂದ್ರೆ ಇದು ಒಂದೇ ಧ್ಯಾನ. ಧ್ಯಾನ ಮನುಷ್ಯನನ್ನು ದೇವತ್ವಕ್ಕೆ ಕರ್ಕೊಂಡು ಹೋಗ್ತದೆ. ಮಾಡ್ರಿ ಮಾಡ್ರಿ. ಹಾ, ಸಾಕು ಬಿಡ್ರಿ. ಹಾ, ಈಗ ಉಚ್ಚಾಸನೆ ನಿಶ್ವಾಸನೆ ಇದು ಒಂದು ಮಾಡ್ರಿ. ಮತ್ತಿನ ಆಮೇಲೆ ಕೊನೆ ಘಟ್ಟದಾಗ ಇದ್ದೇವ್ ನಾವು. ಈಗ ಇದು ಏನದಲ್ಲ, ಇದು ಬಲಗೈ ಹಿಂಗ್ ತಗೊಂಡ್ಕೇಸಿಂದ್ರ ಒಂದ್ ಕಡೆ ಶ್ವಾಸ ತಗೊಂಡ್ಕೇಸಿ ಇನ್ನೊಂದ್ ಕಡೆ ಶ್ವಾಸ ಬಿಡೋದು. ನೋಡ್ರಿ ಇಲ್ಲಿ ಹಿಂಗ್ ಮಾಡ್ಬೇಕು. ಮಾಡ್ರಿ ನೋಡಮ್. ಇದು ನೋಡಿದ್ರಿ, ನಾ ಸ್ಪೀಡ್ ತೋರ್ಸಿನಿ ನೋಡ್ರಿ. ಮಾಡ್ರಿ. ಸಾವಕಾಶವಾಗಿ ಶ್ವಾಸ ಒಳಗೆ ಶುದ್ಧವಾದ ಗಾಳಿಯನ್ನು ಒಳಗೆ ತಗೊಂಡ್ ಕೇಸಿಂದ್ರ ಸ್ವಲ್ಪ ನಿಂದ್ರಿಸಿ ಮತ್ತೆ ಒಳಗಿಂದ ಗಾಳಿಯನ್ನು ಬಿಡೋದು. ಮಾಡ್ರಿ. ವರ್ಷ ಮಾಡು. ಬರೀ ನಕ್ಕೋತ್ ಕುಂದ್ರ ನಡೆಯಲ್ಲ. ಮಾಡ್ಬೇಕು. ನೋಡು, ಸಣ್ಣ ಹುಡುಗರು ಸದ್ಯಕ್ ಮಾಡಾಗತ್ತಾವ, ಪ್ರಯತ್ನ ಮಾಡಾಗತ್ತಾವ. ಈಗ ಅಪೋಸಿಟ್ ಮಾಡ್ರಿ. ಸಾವಕಾಶವಾಗಿ ಶ್ವಾಸವನ್ನು ಒಳಗೆ ಎಳೆದುಕೊಳ್ಳುತ್ತಾ ಒಂದ್ 2 ಸೆಕೆಂಡ್ ಸ್ಟಾಪ್ ಮಾಡಿ ಮತ್ತೆ ಶ್ವಾಸಕೋಶವನ್ನು ಸಾವಕಾಶವಾಗಿ ಹೊರಗೆ ಬಿಡೋದು. ಹಿಂಗ್ ಮಾಡೋದ್ರಿಂದ ಮನುಷ್ಯಾಗ ಏನ್ರಿ ಟೆನ್ಷನ್ ಆದ್ರೆ ಟೆನ್ಷನ್ ಹೋಗ್ತದ. ಸಣ್ಣ ವಯಸ್ಸೊಳಗೆ ನಿಮಗೂ ಟೆನ್ಷನ್ ಇರಲ್ಲ ಬಿಡು. ಆ ಮಾತ್ ಬೇರೆ ಅಂದ್ರೆ ಹೇಳಗತ್ತೀನಿ. ಮನುಷ್ಯನ ಮೈಂಡ್ ಚುರುಕ್ ಆಗ್ತದ. ಇದಕ್ಕ ನೀವೆಲ್ಲ ಮಾಡ್ಬೇಕು. ಯಾರು ಅಭ್ಯಾಸ ಮಾಡಿ ಚಂದಾಗಿನ ರ್ಯಾಂಕ್ ಬರ್ಬೇಕನ್ನೋರು ಮಾಡ್ಬೇಕು ದಿನ.
ಚುರುಕ್ ಆಗ್ತದ. ಅದಕ್ಕೆ ನೋಡು ಶಿವಲೀಲಾ ಸೀರಿಯಸ್ ಆಗಿ ಮಾಡಕತ್ತಾಳ. ಫಸ್ಟ್ ಬರ್ಬೇಕಂತಾಳ ಆಕಿ. ಅಂಕಿತಾ ಬಂದಿಲ್ಲ ನೀವತ್ತ? ಬಂದಿಲ್ಲ ಅಂಕಿತಾ? ಅಂಕಿತಾ ಸೆಕೆಂಡ್ ರ್ಯಾಂಕ್ ಬರ್ಲಿ ಆಕಿ. ಮಾಡಿದ್ರಿ? ಒಂದ್ ಸ್ವಲ್ಪ ಜೊಗ್ಗಲೆ ಶ್ವಾಸ ಜೊಗ್ಗಲೆ ಶ್ವಾಸ ಬಿಡ್ಬೇಕು. ಮಾಡ್ರಿ. ದೀರ್ಘವಾದ ಶ್ವಾಸ ತಗೋಬೇಕು, ದೀರ್ಘವಾಗಿ ಬಿಡ್ಬೇಕು. ಮತ್ತ ಸೂಸು ಮಾಡ್ಕೊಂಡು ದ್ರವರೂಪದ ವಸ್ತು ಹೊರಗೆ ತೆಗ್ದಿರಿ. ನೆಗಡಿ ಅದು ಆದವ್ರು ಒಂದ್ ಸ್ವಲ್ಪ ಗಮನವಿಟ್ಟು ಮಾಡ್ರಿ. ಅಲ್ಲೇ ಮತ್ತ ಮೇಡಮ್ ಅವ್ರು ನೋಡಗತ್ತ ಇನ್ನೊಂದ್ ಸರಿ ಕಡೆ ಹ್ಯಾಲವ್ರು ಏನ್ರಿ ಹಿಂಗಾದ್ರ ಆಸ್ಮಾ ಮೇಡಮ್. ಹಾ, ಈಗ ಸಾವಧಾನ ಸ್ಥಿತಿಗೆ ಬರ್ರಿ. ಕೆಲವೊಂದು ಅಷ್ಟೇ ಮಾಡಿಸಿದೇವು. ಯಾವ ಇಂಪಾರ್ಟೆಂಟ್ ಅದಾವ ದಿನನಿತ್ಯದಲ್ಲಿ ಯಾವ ಬಳಕೆ ಆಗ್ತಾವ ಆಸನಗಳು ಅವು ಅಷ್ಟೇ ಮಾಡಿಸ್ತೇವ್. ಎಲ್ಲಾ ಮಾಡಿಸ್ಬೇಕತ್ರಿ ಹಂಗ. ಈಗ ನಮ್ಮ ಪತಂಜಲಿ ಮಹರ್ಷಿಗಳು ದೊಡ್ಡ ಗ್ರಂಥನೇ ಬರೆದಾರ, ಪತಂಜಲ ಯೋಗ ಅಂತ ಕೇಸಿಂದ್ರ, ಅಷ್ಟಾಂಗ ಯೋಗ. ಅವ್ರು ಹೇಳಿದ್ದನ್ನ ಮಾಡ್ಕೋತ ಕೂತ್ರ ತಿಂಗಳಗಟ್ಲೆ ಮಾಡಿದ್ರು ಅವ್ರು ಹೇಳಿದ ಆಸನಗಳು ಮುಗಿಯಲ್ಲ. 8 ತರ ಅಷ್ಟಾಂಗ ಯೋಗಗಳು ಹೇಳ್ಯಾರ ಅವರು. ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ದಾನ, ಧಾರಣ, ಸಮಾಧಿ ಹಂತದವರೆಗೆ ಅಂತೇಳಿ. ಮನುಷ್ಯ ಮಾನವಿದ್ದ ದೇವತ್ವಕ್ಕೆ ಹೋಗ್ಬೇಕಂದ್ರ 8 ತರ ಹೇಳ್ಯಾರ ಅವರು. ಅದೆಲ್ಲ ಮಾಡ್ಕೋತ ಕೂತ್ರ ಮತ್ತ ತಿಂಗಳಗಟ್ಲೆ ಸಾಲಲ್ಲ. ಆದ್ರ ಮನುಷ್ಯನಿಗೆ ನಮಗ್ ಎಷ್ಟು ಬೇಕು, ಸಾಮಾನ್ಯ ಮನುಷ್ಯನಿಗೆ ಅಷ್ಟೆಲ್ಲ ಮಾಡಿಸಿದ್ದೆವು. ಇದು ನೀವೆಲ್ಲ ದಿನನಿತ್ಯದಲ್ಲಿ ಮಾಡ್ಬೇಕು. ಮತ್ತ ಇನ್ನ ಒಂದು ಹೇಳಿನಲ್ಲ, ದಿನ 15 ಮಿನಿಟ್ ಏನ್ ಮಾಡ್ಬೇಕು, ಬಂದಾಗ ಸಾಲಿಗೆ ಎಲ್ಲಾ ಹಳ್ಳ ಇಬೇಕು, ಕಸ ಇಬೇಕು, ಎಲ್ಲ ಮಾಡ್ಬೇಕು. ಹೌದಲ್ಲ? ನಮ್ಮ ಶಾಲೆ ನಮ್ಮ ಹಕ್ಕು ಅಂತ ಕೇಸಿಂದ್ರ ನಮ್ಮ ಹೆಮ್ಮೆ ಅಂತ ಹೇಳ್ತೇವಲ್ಲ, ಬರೀ ಅದು ಘೋಷವಾಕ್ಯ ಆಗ್ಬಾರ್ದು. ದಿನ ಅದು ಮಾಡ್ಬೇಕು, ಪಾಲನೆ ಮಾಡ್ಬೇಕು. ಎಷ್ಟು ಮಂದಿ ದಿನ ಇನ್ ಮುಂದ್ 15 ನಿಮಿಷ ನಾ ಹಳ್ಳ ಐತಿನ್ರಿ ಅನ್ನೋರು ಯಾರಿದ್ರಿ? ಕೈ ಎತ್ತರ ನೋಡವಿ, ಕೈ ಎತ್ತರ ನೋಡವಿ. ಹಾ, ವೆರಿ ಗುಡ್, ವೆರಿ ಗುಡ್. ನಿಮಗೆ ನಾವು ನಿಮಗೆ ಯಾವಾಗ್ಲೂ ಚಿರಋಣಿ ಇರ್ತೇವೆ. ಕೈ ತಳ ಮಾಡ್ರಿ. ಇಲ್ರಿ ಸರ್ ನಾ ಒಟ್ಟ ಮಾಡಂಗೆ ಇಲ್ರಿ ಅನ್ನೋರು ಯಾರಿದ್ರಿ? ನಾ ಮಾಡಲಿರಿ, ನನಗ್ ಸಂಬಂಧ ಇಲ್ರಿ ಅನ್ನೋದು. ನಾ ಮಾಡುದೇ ಇಲ್ಲ ನೋಡ್ರಿ, ನನಗ್ ಬೇಕಾಗಿಲ್ರಿ ಇದು ಅನ್ನೋರು ಯಾರಿದ್ರಿ? ಏನು ಇಲ್ಲಲ್ಲ? ಯಾರು ಇಲ್ಲ ಅಂದ್ರ ಅದನ್ನು ಒಳ್ಳೇದೆ. ಅಂದ್ರ ನಾಳೆಗೆ ಹಿಡಿದು ಎಲ್ಲಾರು ಸೋಮವಾರ ಹಿಡಿದು ಮಾಡ್ತೀರಿ ಅಂತ ಅರ್ಥ ಆಯ್ತು. ಸರ್ಗಳು ಹೇಳಿ ಬಿಡ್ಲಿ, ಹೇಳ್ದಾಗ ಮಾಡವ್ ದೊಡ್ಡವಲ್ಲ, ಹೇಳಲಾರ್ದೆ ಏನು ಮಾಡ್ತಾನ ನೋಡು ಅವನೇ ದೊಡ್ಡವ ಆಗ್ತಾನ ಮುಂದೆ. ಇದು ನಿಮ್ ತಲೆಯಾಗಿರ್ಲಿ. ಹೇಳಿದ್ರೆ ಮಾಡೋದ್ ದೊಡ್ಡದಲ್ಲ, ಎಲ್ಲರೂ ಮಾಡ್ತಾರ. ಒಂದ್ ಸ್ವಲ್ಪ ಏನ್ರಿ ಅವಾಜ್ ಹಾಕಿದ್ರು ಮಾಡೋದ್ ಬೇರೆ. ಏನೂ ಅವಾಜ್ ಹಾಕ್ಲಾರ್ದೆ, ಏನೂ ಹೇಳಲಾರ್ದೆ ಮಾಡ್ತಾನಲ್ಲ, ಆ ಮನುಷ್ಯ ಇಂದಿಲ್ಲ ನಾಳೆಗೆ ಬೆಳಿತಾನ ಮನುಷ್ಯ. ಅದಕ್ಕೆ ಇದು ನೀವು ಬೆಳೆಸ್ಕೋಬೇಕು. ಆಡದೆ ಮಾಡುವವನು ರೂಢಿ ಒಳಗ ಉತ್ತಮ ಅಂತ ಕೇಸ್ರಿ ಹೇಳ್ತಾರ. ಅದಕ್ಕೆ ನೀವು ಉತ್ತಮ ವ್ಯಕ್ತಿ, ಮಹಾತ್ಮರ ಸ್ವರೂಪಿ ಆಗ್ಬೇಕಂದ್ರ ಹೇಳಲಾರ್ದೆ ಮಾಡುವಂತ ಕೆಲಸ ನೀವು ಮಾಡ್ಬೇಕು. ಮಾಡ್ತಿರಲ್ಲ ಸೋಮವಾರದಿಂದ? ನೀವು ಮಾಡ್ತಿರಂತ ನಮ್ ಹೆಡ್ ಮಾಸ್ಟರ್ ಹೇಳ್ಬೋದಲ್ಲ. ನೀವೇನ್ ಹೇಳಿ ಹೋಗ್ಬಿಟ್ರಿ ನಮ್ ಹುಡುಗರು ಮಾಡಲ್ಲಾಗ್ಯಾವ ಅಂತ ಅನ್ಬಾರ್ದಲ್ಲ ಅವರು. ಮಾಡ್ತಿರ್ಲ? ಸೋಮವಾರ ಹಿಡಿದು ಒಂದು ಹಳ್ಳ ಕಾಣಿಸಲ್ಲ ಇಲ್ಲಿ? ಕಾಣಿಸ್ಲಾರ್ದಂಗ ನೋಡ್ಕೋತಿರಿಲ್ಲ? ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನುವಂತ ಘೋಷವಾಕ್ಯವನ್ನು ಜೀವನದಲ್ಲಿ ಅಳವಡಿಸ್ಕೋತಿರಲ್ಲ? ವೆರಿ ಗುಡ್. ಕೈ ಬ್ಯಾನರ್ ಇದೊಂದು ದೌನ್ ಇರ್ಲಿ. ಅದು ಮಾಡಿಸಿಲ್ಲಲ್ಲ, ಅದು ಅವಾಗೆ ಮಾಡಿಸ್ಬೇಕಾಗಿತ್ತು. ನೆನಪಾರ್ತ್ ನನಗೂ. ಬಾ, ನೀನ್ ನೆನಪು ಮಾಡಿ ಕೊಡ್ಬಾರ್ದೇನು ಅವಾಗೆ? ಇರ್ಲಿ. ಒಂದೊಂದ್ ಯಾವ್ರೇ ಬಿಟ್ಟಿರ್ತೇವೋ ಎಲ್ಲ. ಅದಕ್ಕೆ ಹೇಳಿಲ್ಲ ಭಾಳ ಅದಾವ ಇನ್ನ ಅಂತ ಹೇಳಿ. ಈಗ ಒಂದಂದ್ರ ನಾ ಹೇಳಿಲ್ಲ, ಲಾಸ್ಟಿಗೆ ಯಾವ್ದು ಮಾಡ್ತಿದ್ದೇವ್ ನಾವು? ಲಾಸ್ಟಿಗೆ ನಗಾದಲ್ಲ. ನಗಾದ್ ಹೇಳಕ್ಕಿಂತ ಮೊದಲಿಗೆ ಒಂದು ಮಾತು ನಿಮಗೆ ಹೇಳ್ತೀನಿ, ಇದನ್ನು ನೆನಪಿಟ್ಟುಕೋರಿ ನೀವು. 12ನೇ ಶತಮಾನದಾಗ ನಗೆ ಮಾರಿ ತಂದೆ ಅಂತ ಅವ್ರು ಪ್ರಸಿದ್ಧರಾಗ್ಯಾರ. ನಗೆ ಮಾರಿ ತಂದೆ. ಅವನ ಕಾಯಕ ಏನು? ನಗಸಾದೇ ಒಂದು ಕಾಯಕ, ನಗಸಾದು ಒಂದು ಕಾಯಕ. ಆದ್ದರಿಂದ ಈಗ ಹಡಪದ ಅಪ್ಪಣ್ಣನವ್ರು ಆಗ್ಯಾರ, ಅಲ್ಲಮ್ಮ ಪ್ರಭುಗಳು ಆಗ್ಯಾರ. ನಾಳಿಗೆ ನಾವು ಪಾಠ ಒಳಗ ಐದಕ್ಕಿ ಮಾರಾಯವ್ರದ ಬಗ್ಗೆ ಹೇಳ್ತೇವು. ಅವ್ರದ್ದು ಎಲ್ಲಾರ್ದು ಹೇಳ್ತೇವಲ್ಲ, ಅವ್ರದ್ದು ಎಲ್ಲರದು ಒಂದೊಂದು ಕಾಯಕ. ಹಂಗ ನಗೆ ಮಾರಿ ತಂದೆ ಕೆಲಸ ಏನು ಅಂದ್ರೆ ನಗಸುದೇ ಒಂದು ಕಾಯಕ. ಆದ್ದರಿಂದ 12ನೇ ಶತಮಾನ ಹೋಗಿ 21ನೇ ಶತಮಾನ ಬಂದರೂ ಕೂಡ ನಗೆ ಮಾರಿ ತಂದೆ ಹೆಸರು ನಾವು ನೆನಪಾರಿಲ್ಲ ಅಂದ್ರ ಅಟ್ ನಗಸ್ಯಾರ ಅಂತ ಅರ್ಥ.
ಮತ್ತ ಅಟ್ಟಾಗ ತಡ ಮಾಡ್ತೀರಿ, ಮತ್ತ ನಗಲಕ್ ಚಾಲು ಮಾಡ್ರಿ, ಚಾಲು ಮಾಡ್ರಿ. ಮುಖ ಅದು ಹೊಡೆದಿಲ್ಲ ಅಂದ್ರ ಜೊಗ್ಗಲೆ ನಗರಿ, ಆ ಮುಖ ಅದು ಹೊಡೆದಿತ್ತು ತುಟಿ ಹೊಡೆದಿತ್ತು ಅಂದ್ರ ಸ್ವಲ್ಪ ಅಷ್ಟೇ ಹಿ ನಗರಿ. ನಗರ್ ನೋಡವಿ. ಏ ದುಂಡು ನಗು, ಜೀವನದಾಗ ಒಮ್ಮೆ ನಗು ದುಂಡು. ಯಾವ ನೋಡಿದ್ರೆ ಮುಖ ಸಣ್ಣ ಮಾಡ್ಕೊಂಡೆ ಕೂತಿರ್ತಪ್ಪ, ನಗು. ಹಾ ಸಾಕ್ ಬಿಡ್ರಿ, ಸಾಕ್ ಬಿಡ್ರಿ, ಸಾಕ್ ಬಿಡ್ರಿ. ನಗಬೇಕು ನಗಬೇಕು, ಇಲ್ಲದಿದ್ದರೆ ನಿನ್ನ ನೋಡಿ ನಕ್ಕಾಳು ಹೋಮಿತ ಅಂತ ಒಬ್ಬ ಕವಿ ಬರೀತಾನ. ಅದೆಲ್ಲ ಹೇಳುದು ಬೇಡ, ಇರ್ಲಿ. ಈಗ ಒಂದೇ ಒಂದು ಮಾಡಿಸ್ಕೇಸಿಂದ್ರೆ ಬಿಟ್ಟು ಬಿಡ್ಬೇಕಂತದ. ಯಾರಾದ್ರೂ ಒಬ್ರು ಹಾಡಾದ್ರು ಹಾಡ್ತೀರಿ ಏನ್ ಚಲೋದು? ಭಾವಗೀತೆ, ಭಕ್ತಿಗೀತೆ ಆ ಇಲ್ಲಳ ಹಾಡ್ತಿ? ಶಿವಲಿಲ್ಲ ಅಂತ ಧ್ವನಿ ಬಿದ್ದತ್ತ. ನಾ ದಿನ ಶಾಲ್ಯಾಗ ಬಂದಾಗ ಹಾಡ್ತೀನಿಲ್ಲ, ಈಗ್ರಿ ಯಾಕ? ಒಂದ್ ಹಾಡ ಹಾಡ್ಲಿ ನಾನು. ಜನನಿ ಜನ್ಮ ಭೂಮಿ, ಓ ಜನನಿ ಜನ್ಮ ಭೂಮಿ, ಓ ಜನನಿ ಜನ್ಮ ಭೂಮಿ, ಜನನಿ ಜನ್ಮ ಭೂಮಿ, ಓ ಜನನಿ ಜನ್ಮ ಭೂಮಿ, ಓ ಜನನಿ ಜನ್ಮ ಭೂಮಿ. ಭಾರತಿ ನಿನ್ನಯ ಅಡಿಗಳಿಗೆ ಕೊಡಮಡುವೆ ನಾಡಿಗಳಿಗೆ, ಭಾರತಿ ನಿನ್ನಯ ಅಡಿಗಳಿಗೆ ಕೊಡಮಡುವೆ ನಾಡಿಗಳಿಗೆ. ಜನನಿ ಜನ್ಮ ಭೂಮಿ, ಓ ಜನನಿ ಜನ್ಮ ಭೂಮಿ, ಓ ಜನನಿ ಜನ್ಮ ಭೂಮಿ. ಜನ್ಮ ಜನ್ಮದ ಪುಣ್ಯದ ಫಲವೋ, ಕರುಣೆಯ ತೋರಿದ ಒಲವಿನ ಬಲವೋ. ಜನ್ಮ ಜನ್ಮದ ಪುಣ್ಯದ ಫಲವೋ, ಕರುಣೆಯ ತೋರಿದ ಒಲವಿನ ಬಲವೋ. ಬಂದಿಯ ಧರೆಗೆ ನಿನ್ನೊಡಲೊಳಗೆ, ಬಂದಿಯ ಧರೆಗೆ ನಿನ್ನೊಡಲೊಳಗೆ, ಕೋಟಿ ಕೋಟಿ ಜನ ಸೋದರರೆನಗೆ, ಕೋಟಿ ಕೋಟಿ ಜನ ಸೋದರರೆನಗೆ. ಜನನಿ ಜನ್ಮ ಭೂಮಿ, ಓ ಜನನಿ ಜನ್ಮ ಭೂಮಿ, ಓ ಜನನಿ ಜನ್ಮ ಭೂಮಿ. ಉಜ್ವಲ ಕಲೆ ಸಂಸ್ಕೃತಿಗಳ ನಾಡೆ, ಕೆಚ್ಚದೆ ಕಲಿಗಳ ಸಾಹಸ ಬೀಡೆ. ಉಜ್ವಲ ಕಲೆ ಸಂಸ್ಕೃತಿಗಳ ನಾಡೆ, ಕೆಚ್ಚದೆ ಕಲಿಗಳ ಸಾಹಸ ಬೀಡೆ. ಶಂಕರ ಬಸವ ವಿವೇಕರ ನೆಲವು, ಪಾವನವು ಈ ಪುಣ್ಯ ನೆಲವು, ಪಾವನವು ಈ ಪುಣ್ಯ ನೆಲವು. ಜನನಿ ಜನ್ಮ ಭೂಮಿ, ಓ ಜನನಿ ಜನ್ಮ ಭೂಮಿ, ಓ ಜನನಿ ಜನ್ಮ ಭೂಮಿ. ಸಾವಿರ ಜನುಮವು ಬಂದರೆ ಬರಲಿ, ತಾಯೇ ನಿನ್ನಯ ಮಡಿಲೆನಗಿರಲಿ. ಸಾವಿರ ಜನುಮವು ಬಂದರೆ ಬರಲಿ, ತಾಯೇ ನಿನ್ನಯ ಮಡಿಲೆನಗಿರಲಿ. ನಿನ್ನಲ್ಲಿ ಜನನ ನಿನ್ನಲೆ ಮರಣ, ನಿನ್ನಲೆ ಜನನ ನಿನ್ನಲೆ ಮರಣ. ಎನ್ನಯ ಜೀವನ ಎನ್ನಯ ಜೀವನ ನಿನಗೆ ಶರಣ, ಎನ್ನಯ ಜೀವನ ನಿನಗೆ ಶರಣ. ಜನನಿ ಜನನಿ ಜನ್ಮ ಭೂಮಿ, ಓ ಜನನಿ ಜನ್ಮ ಭೂಮಿ, ಓ ಜನನಿ ಜನ್ಮ ಭೂಮಿ. ಧನ್ಯವಾದ. ಬಾ 5ನೇ ಕ್ಲಾಸ್ ಕೀರ್ತಿ. ಕೀರ್ತಿ ಒಂದ್ ಸ್ವಲ್ಪ ಜಗ್ಗಲೆ ಆಡ್ಬೇಕು ಬನ್ನಿ. ಹಾ ಅಟ್ಟೆ ಬಾಯಾಗ ಹಾಡಿ ಮತ್ತ. ಹಾ
ಇಲ್ಲಿ ಹಾಡು. ಹಾ ಹಾ ಇಲ್ಲಿ ಇಲ್ಲಿ ಹಾ ಇಲ್ಲಿ ಬಾ ಇಲ್ಲಿ. ಹಾ ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡಾಕ ಧಮರುವಾಗ್ಯಾವ ಯಾಕ ಶಿವಲಿಂಗ ನಡೆಸುತ್ತೀ ಹಿಂಗ ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿ ತಾಳ ಉರುಳಿಸಿ ನಿಮ್ಮಣ್ಣ ಯಾರು ಇಲ್ಲ. ರಿಯಾಜ್ಗೊಂದು ಕೊಡ್ತೇನೆ. ಶಿವ 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 ಶಿವನೇ ಹರ 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 ಹರನೇ ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡಾಕ ಡಮರುವಾಗ್ಯಾವ ನಾವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲ ತಂತಾನೆ ಬಂತಲ್ಲ ನೀನು ನಗಬೋದ ನಾನಾಗಿ ಅಳಬೋದ ಹೇ ಶಿವ ಜೀವವ ಕಾಡುತ್ತೀ ಯಾಕೋ ಶಿವ ಕನಸು ಒಡೆದಾವ ಶಿವ 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 ಶಿವನೇ ಹರ 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 ಹರನೇ ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡಾಕ ಡಮರುವಾಗ್ಯಾವ ಹೂ ಮುಳ್ಳು ಒಂದೇ ಗಿಡಕ ಹೆಂಗಾರ ಜೋಡಿಸಿಟ್ಟಿ ಬೇಡ ನಮಗಿಲ್ಲ ನಿನ್ನಾಟ ಸರಿ ಇಲ್ಲ ನೀನು ವಿಷ ಕುಡಿದಿ ನಾವೂನು ಕುಡಿಬೇಕಾ ಚಾಲಕ ಪಾಲಕ ನಾವು ನಿಮಗ್ಯಾತಕ ನೀನು ನಮಗ್ಯಾಕ ಶಿವ 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 ಶಿವನೇ ಹರ 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 ಹರನೇ ಯಾಕ ಶಿವಲಿಂಗ ನಡೆಸುತ್ತೀ ಹಿಂಗ ಏನೇನೋ ಇಲ್ಲಯ್ಯ ನಮ್ಮ ಕೈಯಾಗ. ಎಲ್ಲವ ಹಾಡ್ತಿ. ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಬರಿ ಬರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ ಬರಿ ಬರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಆರು ಶಾಸ್ತ್ರವ ಓದಿದರೇನು ನೂರಾರು ಪುರಾಣವ ಮುಗಿಸಿದರೇನು ಆರು ಶಾಸ್ತ್ರವ ಓದಿದರೇನು ನೂರಾರು ಪುರಾಣವ ಮುಗಿಸಿದರೇನು ವ್ಯರ್ಥವಾಯಿತು ಭಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಕೊರಳಲು ಜಪಮಲೆ ಧರಿಸಿದರೇನು ಬೆರಳಲು ಜಪಮಲೆ ಎಣಿಸಿದರೇನು ಕೊರಳಲು ಜಪಮಲೆ ಧರಿಸಿದರೇನು ಬೆರಳಲು ಜಪಮಲೆ ಎಣಿಸಿದರೇನು ನಾರಿ ಭೋಗ ಅಳಿಸಿದರೇನು ವ್ಯರ್ಥವಾಯಿತು ಭಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ನಾರಿ ಭೋಗ ಅಳಿಸಿದರೇನು ಶರೀರ ಸುಖವನ್ನು ಬಿಡಿಸಿದರೇನು ನಾರಿ ಭೋಗ ಅಳಿಸಿದರೇನು ಶರೀರ ಸುಖವನ್ನು ಬಿಡಿಸಿದರೇನು ಮಾನಜನಕ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ಪಡೆಯುವ ತನಕ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಬರಿ ಬರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ ಬರಿ ಬರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ. ಧನ್ಯವಾದಗಳು ಎಲ್ಲಮ್ಮವರಿಗೆ. ಊಟಿಂಗೆ ಊಟ ಜಾವ್. ಈಗ ನಿಮ್ ಕ್ಲಾಸಿಗೆ ಹೋರಿ. ಈಗ ಸರ್ಗಳು ಬರ್ತಾರ. ಈ ಆಳಿತನ ದೈಹಿಕವಾಗಿ ಕಸರತ್ತೆ ಐತಿ, ಈಗ ಮಾನಸಿಕವಾಗಿ ಆತ್ ನೋಡ್ರಿ.